ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿಮ್ಮ ಪ್ರೀತಿ ಹುಡುಗ ಅಮೋಘ ಶಂಭು ಮಾತಾಡ್ತಾ ಇದ್ದೀನಿ. ಬರಹಗಾರ, ಚಲನಚಿತ್ರ ನಿರ್ದೇಶಕ, ಭಾರತೀಯ ಜನತಾ ಪಾರ್ಟಿ BJP ಪಕ್ಷದ ಸದಸ್ಯ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ RSS ಸದಸ್ಯ. ನಮ್ಮ ಭಾರತ ದೇಶದಲ್ಲಿ ಎಲ್ರಿಗೂ ಅಚ್ಚುಮೆಚ್ಚಿನ ಕ್ರೀಡೆ ಅಂದ ತಕ್ಷಣ, ಒಂದು ಸ್ಪೋರ್ಟ್ಸ್ ಅಂತ ಅಂದ ತಕ್ಷಣ ಕ್ರಿಕೆಟ್ ಅನ್ನೋದು ಮೊದಲೇ ಸ್ಥಾನ ನಿಂತ್ಕೊಳ್ಳುತ್ತೆ. ಸೊ ಕ್ರಿಕೆಟ್ ಪ್ರೀತಿಸುವಂಥ ಎಲ್ಲರಿಗೂ ಕ್ರಿಕೆಟ್ ಸ್ಪೋರ್ಟ್ಸ್ನ ಇಷ್ಟಪಡೋಂಥವ್ರು, ಕ್ರಿಕೆಟ್ ಆಟಗಾರರು, ಕ್ರಿಕೆಟ್ನ ಒಂದು ಭವಿಷ್ಯವಾಗಿ ಇಟ್ಕೊಂಡಿರೋಂಥವ್ರು ಎಲ್ರಿಗೂ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್, ನಮ್ಮ ರೋಹಿತ್ ಶರ್ಮಾ ಸರ್ ಅವರ ಕ್ಯಾಪ್ಟನ್ಸಿಯಲ್ಲಿ, ಗೌತಮ್ ಗಂಭೀರ್ ಅವರ ಒಂದು ಕೋಚಿಂಗ್ ಇದರಲ್ಲಿ, ಸೊ ವಿರಾಟ್ ಕೊಹ್ಲಿ ಮತ್ತು ನಮ್ಮ KL ರಾಹುಲ್ ಮತ್ತು ಜಸ್ಪ್ರೀತ್ ಬುಮ್ರಾ ಅವರು, ಸೊ ಹೀಗೆ ಅನೇಕ ಆಟಗಾರರು ನಮ್ಮ ದೇಶಕ್ಕೆ ICC ವರ್ಲ್ಡ್ ಕಪ್ ಟೂರ್ನಮೆಂಟಲ್ಲಿ ಟೂರ್ನಮೆಂಟ್ ಗೆದ್ದಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಅಭಿನಂದನೆಗಳು, ಶುಭ ಹಾರೈಕೆಗಳು ತಿಳಿಸ್ತಾ. ಆ್ಯಂಡ್ ಕ್ರಿಕೆಟ್ ಅನ್ನೋದು ನಮ್ಮ ದೇಶಕ್ಕೆ, ನಮ್ಮ ಯುವಕರಿಗೆ, ನಮ್ಮ ನಾಡಿನ ದೇಶಕ್ಕೆ ಎಲ್ರಿಗೂ ಒಂದು ಎಲ್ಲರೂ ಕಾತುರದಿಂದ ನೋಡುವಂಥ ಆಟ. ಸೊ ಕ್ರಿಕೆಟ್ ಅಂದ ತಕ್ಷಣ ನನಗಂತೂ ತುಂಬ ಇಷ್ಟ. ಆ್ಯಂಡ್ ಈಗ ಪ್ರತಿಯೊಬ್ಬರ ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ ಎಲ್ರಿಗೂ ಇಷ್ಟ ಆಗ್ತಾಯಿದೆ. ನಾವೆಲ್ಲ 90s ಇರ್ಬೇಕಾದ್ರೆ ಬರೀ ಗಂಡು ಮಕ್ಕಳು ಮಾತ್ರ ಕ್ರಿಕೆಟ್ನ ಹೆಚ್ಚಾಗಿ ಆಡ್ತಾಯಿದ್ವಿ. ಸೊ ಈಗ ಎಲ್ರಿಗೂ ಎಲ್ಲ ವರ್ಗಕ್ಕೂ ಇಷ್ಟ ಆಗ್ತಾಯಿದೆ ಕ್ರಿಕೆಟ್ ಅನ್ನೋ ಆಟ. ಸೊ ಈ ಟೂರ್ನಮೆಂಟ್ ಏನು ನಮ್ಮ ವರ್ಲ್ಡ್ ಕಪ್ 12 ವರ್ಷಗಳ ನಂತರ ಇಂಡಿಯನ್ ಕ್ರಿಕೆಟ್ ಟೀಮ್ ಗೆದ್ದು ICC ವರ್ಲ್ಡ್ ಕಪ್ನ ಗೆದ್ದಿರೋಂಥದ್ದು. ಸೊ BCCI ಅವ್ರಿಗೆ ಮತ್ತು ನಮ್ಮ ಅಮಿತ್ ಶಾ ಅವರ ಮಗ ಜಯಶಾ ಸರ್ ಅವ್ರಿಗೆ, ಮತ್ತು ಬಿನ್ನಿ ಸರ್ ಅವ್ರಿಗೆ, ಮತ್ತು ಅನೇಕ ಎಲ್ಲ BCCI ವರ್ಗಕ್ಕೆ ಮತ್ತು ಇಂಡಿಯನ್ ಕ್ರಿಕೆಟ್ ಟೀಮ್ ಅವ್ರಿಗೆ ನನ್ನ ಅಭಿನಂದನೆಗಳು. ಕ್ರಿಕೆಟ್ ಅಂದ ತಕ್ಷಣ ಸಾಕಷ್ಟು ಮಕ್ಕಳಿಗೆ, ಫಸ್ಟ್ ನಾವು ಗಂಡು ಮಕ್ಕಳು ಒಂದು ಚಿಕ್ಕ ಮಗು ಅಂದರೆ ಸಾಕು, ನಾವೆಲ್ಲ ಇಷ್ಟಪಡೋ ಆಟನೇ ಬ್ಯಾಟು ಬಾಲ್ ಕ್ರಿಕೆಟ್. ಅದರಲ್ಲೂ ನಮ್ಗೆ ಯಾರೋ ಬಾಲ್ ಹಾಕಬೇಕು, ನಾವು ಬ್ಯಾಟಿಂಗ್ ಆಡಬೇಕು ಅನ್ನೋದಿರುತ್ತೆ. ಸೊ ಲೆಟ್ ದಿಸ್ ಸ್ಪೋರ್ಟ್ ಬಿ ಅನ್ ಇನ್ಸ್ಪಿರೇಷನ್. ಇನ್ನಷ್ಟು ಹೊಸ ಪ್ರತಿಭೆಗಳು ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಬರಬೇಕು. ಇನ್ನಷ್ಟು ಸಾಕಷ್ಟು ಪ್ರತಿಭೆಗಳು ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಸೇರ್ಕೋಬೇಕು. BCCI ಅವರು ಇಂಥ ಯುವಕರನ್ನ ಗುರುತುಪಡಿಸಿ ನಮ್ಮ ಕನ್ನಡ ನಾಡಿನ ಬೆಂಗಳೂರು ಚಿನ್ನಸ್ವಾಮಿ ಅವರ ನಮ್ಮೇನು ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದ್ದಾರೆ, ಸೊ ಇನ್ನಷ್ಟು ಈ ಥರ ಸಾಕಷ್ಟು ಪ್ರೊಸೆಸಿಂಗ್ ಇರುತ್ತೆ. ರಣಜಿ ಟ್ರೋಫಿ. ಸೊ ನನ್ನ ರಿಕ್ವೆಸ್ಟ್ ಏನಂದರೆ, ಸಾಕಷ್ಟು ಕನ್ನಡಿಗರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದೇಶಕ್ಕೆ ಕ್ರಿಕೆಟ್ ಟೀಮ್ಗೆ ಸೇರಿಕೊಳ್ಳಿ. ಕ್ರಿಕೆಟ್ಗೆ ಅವರ ಜೀವನ, ಪ್ರತಿಯೊಂದು ಅವರು ಒಂದು ಸಾಧನೆ ಇನ್ನಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಆಗಲಿ. ಸೊ ಇದೇ ಥರ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ, ಸೊ ನಮ್ಮ ಚಾಂಪಿಯನ್ಶಿಪ್ ಟ್ರೋಫಿ ಗೆದ್ದಂಥ ಈ ಇನ್ಸ್ಪಿರೇಷನ್ ಇನ್ನಷ್ಟು ಯುವಕರಿಗೆ, ಸಾಧಿಸುವಂಥ ಮನಸ್ಸುಗಳಿಗೆ, ಅದಕ್ಕೆ ಕೋಚಸ್ ಮತ್ತು ಪೇರೆಂಟ್ಸ್ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್. ಸೊ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ನನ್ನ ಮನಸ್ಫೂರ್ತಿಯಾಗಿ ಅಭಿನಂದನೆ ತಿಳಿಸ್ತಾ, ಹಾಗೂ ಇಂಡಿಯನ್ ಟೀಮ್ ಹೊಸ ಪ್ರತಿಭೆ ಗುರುತುಪಡಿಸಲಿ, ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸರ್ಕಾರ ಪ್ರೋತ್ಸಾಹ ಸಿಗಲಿ. ಆ್ಯಂಡ್ ಇದೇ ಥರ ಪೇರೆಂಟ್ಸ್ ಅವರ ಒಂದು ಆಶೀರ್ವಾದ ನಮ್ಮ ದೇಶಕ್ಕೋಸ್ಕರ ಇನ್ನಷ್ಟು ಸಾಧಿಸುವಂಥ ಸ್ಪೋರ್ಟ್ಸ್, ಅದರಲ್ಲೂ ಕ್ರಿಕೆಟ್ ಸ್ಪೋರ್ಟ್ಸ್ ಅನ್ನೋದು IPL ಇಂದ ಹಿಡಿದು ವರ್ಲ್ಡ್ ಕಪ್, IPL ಈ ಥರ ಸಾಕಷ್ಟು ಸ್ಪೋರ್ಟ್ಸ್ಗಳು ಕೂಡ ನಾವು ಪ್ರೋತ್ಸಾಹ ನೀಡ್ತಾ ಹೋಗೋಣ. ಸೊ ಆಲ್ ದಿ ಬೆಸ್ಟ್ ಇಂಡಿಯನ್ ಕ್ರಿಕೆಟ್ ಟೀಮ್ ಅವ್ರಿಗೆ. ಜೈ ಗಣೇಶ, ಜೈ ಆಂಜನೇಯ, ಜೈ ಶ್ರೀರಾಮ್, ಜೈ ವಂದೇ ಮಾತರಂ. So all the players have given their best of the best in the entire this tournament, in ICC World Cup tournament, and it was an ultimatum, and heartily wishes and great support to Indian cricket team always, and very proud of the Indian cricket team and the BCCI. Keep supporting the youngsters and keep supporting the new Indian cricket team, and also our Indian culture of sports and everything. Let there be more awards, more honors, more and more huge respect to the Indian team, from all the worldwide of wherever the Indians are staying. So best wishes, and apart from all the wishes,
It's a great achievements you have done, and take care of your health. I wish for the entire Indian cricket team. Take care of your health. Take some peaceful time, and hope to meet you all guys in Bangalore. And wish like coming IPL season is starting up, so wishes for that for the RCB also, Royal Challengers Bangalore, and hope to see you all in the practicing section in the hotel where we meet. Take care with lots of love and respect. Keep smiling, keep the sportiveness in all the ways you keep on cheering up. You make us cheer, you make the audience, you make the fans, everyone proud. And it's been a great time to see the ICC World Cup tournament in this ICC. Indian cricket team have shown their strength, the wisdom, and the sportiveness, and the encouragement, and the fire, and it's a power ultimatum, and everything was guys. So I wish that Indian cricket team will keep supporting and keep motivating and keep encouraging and keep inspiring many of the millions of the fans and upcoming sports facilities and upcoming Indian cricket team future youngsters. ಥ್ಯಾಂಕ್ ಯು ಸೋ ಮಚ್. ಜೈ ಗಣೇಶ, ಜೈ ಆಂಜನೇಯ, ಜೈ ಶ್ರೀರಾಮ್, ಜೈ ಹಿಂದ್, ವಂದೇ ಮಾತರಂ. ಇಂಡಿಯನ್ ಕ್ರಿಕೆಟ್ ಟೀಮ್ ಅವ್ರಿಗೆ ಒಳ್ಳೆಯದಾಗಲಿ, ಶುಭ ಹಾರೈಕೆಗಳು. ಸೊ ಇದೇ ಥರ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ನಮ್ಮ ದೇಶದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಮ್ಮ ಇನ್ನಷ್ಟು ಹೊಸ ಹೊಸ ಪ್ರತಿಭೆಗೆ ಅವಕಾಶ ಮಾಡಿಕೊಡ್ಲಿ, ದೇಶಕ್ಕೋಸ್ಕರ ಆಡೋಕ್ಕೆ ಕ್ರಿಕೆಟ್ ಮತ್ತು ಕ್ರಿಕೆಟ್ ಜೊತೆಗೆ ಸಾಕಷ್ಟು ನಮ್ಮ ದೇಶದ ಕ್ರೀಡೆಗೆ ಕೂಡ ನಾವು ಪ್ರೋತ್ಸಾಹ ನೀಡಬೇಕಾಗತ್ತೆ. ಸೊ ಇದು ನನ್ನ ಮನವಿ. ಆ್ಯಂಡ್ ಕ್ರಿಕೆಟ್ ತುಂಬ ಎಲ್ರಿಗೂ ದೇಶಾದ್ಯಂತ ಸಂಭ್ರಮ ಸಡಗರದಿಂದ ಆಡಿರುವಂಥ ಆಟ. ಸೊ ದೇಶಕ್ಕೋಸ್ಕರ ಇಂಡಿಯನ್ ಚಾಂಪಿಯನ್ಶಿಪ್ ಆಗಿ ಟ್ರೋಫಿನ ಗೆದ್ದಾಗಿದೆ. ಸೊ ಅದಕ್ಕೆ ಆದಂಥ ಸಾಕಷ್ಟು ಪ್ರಾರ್ಥನೆಗಳು, ಸಾಕಷ್ಟು ಒಂದು ಸಪೋರ್ಟ್, ಸಾಕಷ್ಟು ಒಂದು ವಿಶಸ್, ತುಂಬ ಎಲ್ಲ ರೀತಿಯಲ್ಲೂ ಒಂದು ದೇಶಕ್ಕೋಸ್ಕರ ನಮ್ಮ ಆಟಗಾರರು, ಪ್ಲೇಯರ್ಸ್, ಇಂಡಿಯನ್ ಟೀಮ್ ತಂಡ ಚೆನ್ನಾಗಿ ಅದ್ಭುತವಾಗಿ ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ಸಾಧನೆ ಮಾಡಿದೆ. ಸೊ ಜೊತೆಯಲ್ಲಿ ಸೊ ದೇಶಕ್ಕೋಸ್ಕರ ಇಂಥ ಒಂದು ದೊಡ್ಡ ಸಾಧನೆ ಮಾಡಿರುವಂಥ ಎಲ್ಲ ಪ್ಲೇಯರ್ಸ್ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ತಂಡಕ್ಕೆ ಮತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವ್ರಿಗೆ, ವಿರಾಟ್ ಕೊಹ್ಲಿ ಅವ್ರಿಗೆ, KL ರಾಹುಲ್ ಬ್ರದರ್ ಅವ್ರಿಗೆ, ಜಸ್ಪ್ರೀತ್ ಬುಮ್ರಾ ಬ್ರದರ್ ಅವ್ರಿಗೆ, ರವೀಂದ್ರ ಜಡೇಜಾ, ಮೊಹಮ್ಮದ್ ಶಮಿ ಸರ್ ಅವ್ರಿಗೆ. ಸೊ ಆಲ್ ದ ಇಂಡಿಯನ್ ಕ್ರಿಕೆಟ್ ಟೀಮ್, ಐ ವಿಶ್ hearty congratulations and hats off to your dedication and hard work. And it's been a great to see this tournament, ICC tournament. It was a great, wonderful, and you played really in a firing like it was something, and victorious play meant with the entire tournament. So all the players